ಇನ್ನೊಂದು ಕಡೆ ನಿನ್ನೆಯಷ್ಟೇ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅವರ ಕಾಲೆಳೆದಿದ್ದಾರೆ. ನಾನು ನಮ್ಮ ಸ್ವಾಮೀಜಿಯನ್ನು ರಾಜಕೀಯಕ್ಕೆ ತರ್ತಾ ಇಲ್ಲ, ಅವ್ರನ್ನ ರಾಜಕೀಯಕ್ಕೆ ಎಳ್ಕೊಂಡು ಬರಲ್ಲ. ನಾನು ಕುಮಾರಸ್ವಾಮಿ ಅವರು ಸ್ವಾಮೀಜಿ ಪ್ರೋಗ್ರಾಮ್ಗೆ ಹೋಗಿದ್ದರು. ಅವ್ರು ವಾಪಸ್ ಬರುವಷ್ಟರಲ್ಲಿ ಇಲ್ಲಿ ಆಪರೇಷನ್ನೇ ಮುಗಿದು ಹೋಗಿತ್ತು. ಕುಮಾರಸ್ವಾಮಿ ಶ್ರೀಗಳ ಆಶೀರ್ವಾದ ಕೇಳಿದ್ರಲ್ಲಿ ತಪ್ಪಿಲ್ಲಪ್ಪ, ಆದರೆ ಯಾರು ಅವರ ಸರ್ಕಾರವನ್ನು ತೆಗೆದ್ರೋ ಅವರನ್ನೇ ಗುಂಪು ಕಟ್ಕೊಂಡು ಕರ್ಕೊಂಡು ಹೋದರೆ ಹೇಗೆ? ಕುಮಾರಸ್ವಾಮಿ ಅವ್ರನ್ನ ಕಾಲೆಳೆದು ಕುರ್ಚಿ ಕಾಲುಗಳು ಮುರಿದು ಅವತ್ತು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಡೆ ಇಳಿಸಿ ಸರ್ಕಾರವನ್ನೇ ಕೆಡವು ಹಾಕಿದ್ರಲ್ಲ, ಅಂಥ ದೊಡ್ಡ ಗುಂಪನ್ನೇ ಕರ್ಕೊಂಡು ಹೋಗಿ ಸ್ವಾಮೀಜಿ ಹತ್ರ ಆಶೀರ್ವಾದ ತೊಗೊಂಡು ಬರ್ತಾ ಇದ್ದಾರಲ್ಲ, ಇದು ಸರಿನಾ? ಇದಕ್ಕೆ ಉತ್ತರ ಕೊಡಬೇಕಲ್ವ ಕುಮಾರಸ್ವಾಮಿ ಅವರು? ಒಕ್ಕಲಿಗರು ದಡ್ರ, ಯಾವ ಜಾತಿಯವರು ದಡ್ರಲ್ಲಪ್ಪ ಅಂತ ಡಿ.ಕೆ.ಶಿ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರ ಕಾಲೆಳೆದಿದ್ದಾರೆ. ಇದನ್ನ ಗೊತ್ತಿರೋವಂಥ ವಿಚಾರನೇ, ನಾನು ಈಗ ಮಾತಾಡಕ್ ಹೋಗಲ್ಲ, ಅದನ್ನ ನಾನು ಆಮೇಲೆ ಮಾತಾಡ್ತೀನಿ. ನನಗೆ ಮನಸ್ಸಿಗೆ ನೋವಾಗ್ತದೆ. ಇದು ಡಾಕ್ಯುಮೆಂಟ್ ಇದೆ, ನಾನು ಆಮೇಲೆ ಈಗ ಬೇಡ, ಈಗ ಮನಸ್ಸಿಗೆ ನೋವಾಗ್ತದೆ ಮಾತಾಡೋಣ. ನೋಡಪ್ಪ, ಇದನ್ನ ಗೊತ್ತಿರೋವಂಥ ವಿಚಾರನೇ, ನಾನು ಈಗ ಮಾತಾಡಕ್ ಹೋಗಲ್ಲ, ಅದನ್ನ ನಾನು ಆಮೇಲೆ ಮಾತಾಡ್ತೀನಿ. ನನಗೆ ಮನಸ್ಸಿಗೆ ನೋವಾಗ್ತದೆ. ಇದು ಡಾಕ್ಯುಮೆಂಟ್ ಇದೆ, ನಾನು ಆಮೇಲೆ ಈಗ ಬೇಡ, ಈಗ ಮನಸ್ಸಿಗೆ ನೋವಾಗ್ತದೆ ಮಾತಾಡೋಣ.